ನಾವು ಈ ಅವಸ್ಥೆಯಲ್ಲಿ ಇರುವುದು ನಮ್ಮ ಯೋಗ್ಯತೆ ಅಲ್ಲ, ಅದು ಯೇಸು ಕ್ರಿಸ್ತನ ಕೃಪೆ. ಏನ್ ಹೇಳಿ? ಪ್ರೀತಿಗೂ ಕೃಪೆಗೆ ವ್ಯತ್ಯಾಸ ಏನು? ಪ್ರೀತಿಗೂ ಕೃಪೆಗೆ ವ್ಯತ್ಯಾಸ. ಇದನ್ನ ಎಕ್ಸಾಂಪಲ್ಗೆ, ನನ್ನ ವಿವೇಕದ ಒಂದು ಒಡನಾಟ ಚೆನ್ನಾಗಿದೆ, ಹಾಗಾಗಿ ನಾನು ಅವನಿಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ, ಅದು ಪ್ರೀತಿ. ಕೃಪೆಗೆ ವ್ಯತ್ಯಾಸ ಏನಂತಂದ್ರೆ, ಅವನು ನಂಬಿಗಸ್ತನಲ್ಲ, ದ್ರೋಹಿ, ವಿಶ್ವಾಸ ಭ್ರಷ್ಟ, ಪಾಪಿ ಆಗಿದ್ರೂ ಕೂಡ ನಾನು ಅವನನ್ನು ಪ್ರೀತಿಸುವುದು ಕೃಪೆ. ಇದು ಯೇಸುವಿನ ಕೃಪೆ. ಅದಕ್ಕೆ ಯೇಸು ಹೇಳುದು, ನಿನ್ನ ಸಹೋದರನನ್ನ ನಿನ್ನಂತೆ ಪ್ರೀತಿಸು. ಕಾರಣ ಅವನು ಮತ್ತು ನಿನ್ನ ಏನು ಆ ಸಹೋದರ ಭಾವನೆ ಇದೆಯಲ್ಲ, ಅದು ಪ್ರೀತಿ. ಬಟ್ ಕೃಪೆ ಅನ್ನುವಂಥದ್ದು ಅದನ್ನ ಮೀರಿದ್ದು, ಬಿಹೈಂಡ್. ಅದಂತ ಅರ್ಥ ಏನು? ನಾನು ಅಯೋಗ್ಯ, ನಾನು ಪಾಪಿ, ನಾನು ವಿಶ್ವಾಸ ಭ್ರಷ್ಟ, ಆದ್ರೂ ಕೂಡ ದೇವರು ನನ್ನ ಮೇಲೆ ಪ್ರೀತಿ ತೋರಿಸಿ ಕರುಣೆ ಇಟ್ಟು, ಕಮ್ ಬಾ, ನಾನು ನಿನ್ನನ್ನು ಯೋಗ್ಯನೆಂದು ಕರೆದಿದ್ದೇನೆ. ಅದು ದೇವರ ಕೃಪೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಗಿಂತಲೂ ಮಿಗಿಲಾಗಿದ್ದು ಕೃಪೆ. ಯೇಸು ಪ್ರೀತಿಗಿಂತಲೂ ಮಿಗಿಲಾಗಿ ನಮ್ಮ ಮೇಲೆ ತೋರಿಸಿದ ಕೃಪೆ, ಅದೇ ಅವರ ಪ್ರಾಣವನ್ನೇ ಅರ್ಪಿಸಿದ್ರು. ಪ್ರೈಸ್ ದಿ ಲಾರ್ಡ್. ಅವ್ರಿಗೆ ಗೊತ್ತು ನಾವು ಅಯೋಗ್ಯರಂತ ಗೊತ್ತು, ಅವ್ರಿಗೆ ಗೊತ್ತು ನಾವು ವಿಶ್ವಾಸ ಭ್ರಷ್ಟರಂತ ಗೊತ್ತು, ಅವ್ರಿಗೆ ಗೊತ್ತು ನಾವು ಹಿಡ್ಕೊಡ್ತೀವಿ ಅಂತ ಗೊತ್ತು, ಅವ್ರಿಗೆ ಗೊತ್ತು ಕೆಲವು ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಅವ್ರನ್ನ ಬಿಟ್ಟು ಓಡೋಗ್ತೀವಿ ಅಂತಾನು ಗೊತ್ತು. ಪ್ರೇಷಿತರು ಓಡೋದ್ರು, ಆದ್ರೂ ಕೂಡ ಯೇಸು ಅವ್ರು ಬಿಡ್ಲಿಲ್ಲ. ಅವರು ಓಡೋಗಿ ಮತ್ತೆ ಹೋಗ್ತಾರೆ, ಮತ್ತೆ ಅವ್ರನ್ನ ಸವರ್ತಾರೆ, ಮತ್ತೆ ಶುದ್ಧ ಮಾಡ್ತಾರೆ, ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾರೆ. ಎಮ್ಮಾವನಿಂದ ವಾಪಸ್ ಜೆರುಸಲೇಮಿಗೆ ಕರ್ಕೊಂಡ್ ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.